ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಸೀತಾನಾಯಕ ಗೋವಿಂದ ಶ್ರಿತ ಪರಿಪಾಲಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದರಿದ್ರ ಜನ ಪೋಷಕ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ ದರಿದ್ರ ಜನ ಪೋಷಕ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪದ್ಬಾಂಧವ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶರಣಾಗತ ವತ್ಸಲ ಗೋವಿಂದ ಕರುಣಾಸಾಗರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ 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 ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ वेङ्कटाद्रि समं स्थानं ब्रह्माण्डे नास्ति किञ्चन वेङ्कटेश समो देवो न भूतो न भविष्यति वेङ्कटाद्रिसमं स्थानं ब्रह्माण्डे नास्ति किञ्चन वेङ्कटेश समो देवो आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः वेङ्कटाद्रिसमं स्थानं ब्रह्माण्डे नास्ति किञ्चन ವೆಂಕಟೇಶಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಎಂಬುದಾಗಿ ಬ್ರಹ್ಮಾಂಡ ಪುರಾಣದ ವಚನ ನಮ್ಮೆಲ್ಲರಿಗೂ ಕೂಡ ಅದ್ಭುತವಾದ ಅಂಶವನ್ನು ತಿಳಿಸ್ತಾ ಇದೆ. ಆತ್ಮೀಯ ವೀಕ್ಷಕರೇ, ವೆಂಕಟಗಿರಿ
ತಿರುಮಲ ಕ್ಷೇತ್ರ ಅದ್ಭುತವಾದಂತಹ ಕ್ಷೇತ್ರ. ಇದಕ್ಕೆ ಸರಿ ಸಮಾನವಾದಂತಹ ಮತ್ತೊಂದು ಸ್ಥಾನವಿಲ್ಲ. ಇದು ಭೂಲೋಕದ ವೈಕುಂಠ ಎಂಬುದಾಗಿಯೇ ಕರೆಯುತ್ತಾರೆ. ಇಂತಹ ಆ ವೈಕುಂಠದಲ್ಲಿ, ಭೂಲೋಕದ ವೈಕುಂಠದಲ್ಲಿ ವಿರಾಜಿಸ್ತಕ್ಕಂತಹ ಮಹಾನುಭಾವ ಇನ್ಯಾರೂ ಅಲ್ಲ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸ ದೇವರಿಗೆ ಸಮಾನನಾಗಿರುವಂತಹ ದೈವ ಮತ್ತೊಬ್ಬನಿಂದ ಇರಲಿಲ್ಲ, ಮುಂದೆಂದೂ ಬರಲಿಕ್ಕೆ ಸಾಧ್ಯವಿಲ್ಲ, ಈಗ ಇಲ್ಲವೇ ಇಲ್ಲ ಅನ್ನುವ ವಿಶೇಷವಾದ ಸತ್ಯವಾದ ವಚನವನ್ನು ನಮ್ಮೆಲ್ಲರಿಗೆ ಬೋಧಿಸುತ್ತಾ ಇದು ಅದ್ಭುತವಾದಂತಹ ಕೈಂಕರ್ಯ ಪ್ರಾರಂಭವಾಗ್ತಾ ಇದೆ. ಚಿನ್ನಶೇಷ ವಾಹನವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಜಗದೊಡೆಯ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಲಿಕ್ಕಾಗಿ ಇಂದು ರಥಸಪ್ತಮಿಯ ದಿನದಂದು ಸಪ್ತ ವಾಹನಗಳನ್ನು ಅಧಿರೋಹಿಸಿ ನಮ್ಮನ್ನು ಅನುಗ್ರಹಿಸ್ತಾನೆ. ಅದರಲ್ಲಿ ಎರಡನೆಯ ವಾಹನವಾಗಿ ಸಣ್ಣ ಶೇಷವಾಹನ. ಆ ಸಣ್ಣ ಶೇಷವಾಹನವನ್ನು ಅಧಿರೋಹಿಸಿದಂತಹ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ ಶೇಷಶಾಹಿ ನಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಅನುಗ್ರಹಿಸ್ತಾ ಇರುವಂತಹದ್ದು. ಶೇಷೇ ಶ್ರಿಯಃಪತಿಸ್ತಸ್ಯ ಶೇಷಭೂತಂ ಚರಾಚರಂ ಪ್ರಥಮೋದಾಹೃತಿಂ ತತ್ರ ಶ್ರೀಮಂತಂ ಶೇಷಮಾಶ್ರಯೇ ಶ್ರೀಮಂತಂ ಶೇಷಮಾಶ್ರಯೇ. ಜ್ಞಾನಾದಿ ಸಂಪದ್ಯುಕ್ತರಾಗಿರ್ತಕ್ಕಂಥವರು ಶೇಷದೇವರು. ಭಗವದ್ವಿಷೇಕವಾದಂತಹ ಅಪಾರವಾದಂತಹ ಜ್ಞಾನನಿಧಿ ಆ ಶೇಷದೇವರು. ಆ ಶೇಷದೇವರೇ ಪರ್ಯಂಕೀಕೃತ್ಯ ಭೋಗಂ ಸ್ವಂ ಸ್ವಪಂತಂ ತತ್ರ ಮಾಧವಂ ಸೇವಮಾನಂ ಸಹಸ್ರಾಕ್ಷಂ ನಾಗರಾಜಮುಪಾಸ್ಮಹೇ. ತನ್ನ ಶರೀರವನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಟ್ಟಿರ್ತಕ್ಕಂತಹ ಮಹಾನುಭಾವ. ಅಂತಹ ಹಾಸಿಗೆಯಲ್ಲಿ ಮಲಗಿರ್ತಕ್ಕಂಥವನು ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ ಶ್ರೀಮನ್ನಾರಾಯಣ. ಅಂತಹವನನ್ನು ಸಹಸ್ರಾಕ್ಷರನ್ನು ಯಾವಾಗಲೂ ಕೂಡ ಸೇವಿಸುತ್ತಾ ತನ್ನ ದ್ವಿಸಹಸ್ರ ಜಿಹ್ವೆಗಳಿಂದ ಆ ಭಗವಂತನ ಅನಂತ ಗುಣಗಾನಗಳನ್ನು ಉತ್ತಮವಾದಂತಹ ಸ್ತೋತ್ರವನ್ನು ಮಾಡುತ್ತಾ ಲೋಕಕ್ಕೆಲ್ಲ ಸ್ವಾಮಿಯ ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾ ಲೋಕಕ್ಕೆ ಗುರುವಾಗಿ ಇರತಕ್ಕಂತಹ ಮಹಾನುಭಾವ. ಅಂತಹ ಆ ನಾಗರಾಜನ ಪದಗಳನ್ನು ನಾನು ನಮಿಸುವೆ ಅನವರತ ಎಂಬುದಾಗಿಯೂ ಕೂಡ ತಿಳಿಸ್ತಕ್ಕಂಥದ್ದು. ಸೌಮಿತ್ರೀ ಭೂಯ ರಾಮಸ್ಯ ಗುಣೈರ್ ದಾಸ್ಯಮುಪಾಗತಃ ಶೇಷತ್ವಾನುಗುಣಂ ಶೇಷಃ ತಸ್ಯಾಸೀನ್ನಿತ್ಯಕಿಂಕರಃ. ಶೇಷದೇವರು ಆ ಭಗವಂತನಿಗೆ ನಿತ್ಯ ಕೈಂಕರ್ಯವನ್ನು ಮಾಡ್ತಾ ಇರತಕ್ಕಂಥವರು, ಯಾವಾಗಲೂ ಕೂಡ ಸೇವೆಯನ್ನು ಮಾಡ್ತಾ ವಿಶೇಷವಾದ ಆ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡಿರ್ತಕ್ಕಂಥವರು. ಅಂತಹ ಗುರು ನಾಗರಾಜನ ಪದಕ್ಕೆ ನಮಿಪೆ ಎಂಬುದಾಗಿ ದಾಸರು ತಿಳಿಸ್ತಾ ಇದ್ದಾರೆ. ಲೋಕಕ್ಕೆ ಗುರುವಾಗಿ ಇರತಕ್ಕಂಥವನು ಅಂತಹ ಆ ಗುರುವಾದಂತಹ ಆ ನಾಗರಾಜನನ್ನು ನಾವು ನಮಿಸುತ್ತಾ ಶೇಷದೇವರನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ವಿಶೇಷವಾದಂತಹ ಫಲವನ್ನು ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ಳೋಣ. ಇಂದಿನ ದಿನ ರಥಸಪ್ತಮಿ. ರಥಸಪ್ತಮಿಯಲ್ಲಿ ಅರ್ಕ ಪತ್ರದ ಸ್ನಾನದ ವೈಶಿಷ್ಟ್ಯ ಬಹಳ ವಿಶೇಷವಾಗಿರ್ತದೆ. ಅರ್ಕ ಅಂತಂದರೆ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಸಪ್ತಿ ಪ್ರಿಯೆ, ಸಪ್ತ ಅಶ್ವಗಳಿಂದ ಕೂಡಿರ್ತಕ್ಕಂತಹ ರಥವುಳ್ಳಂಥವನು. ಅಂತಹ ಅಶ್ವಗಳಿಂದ ವಿಶಿಷ್ಟನಾದಂತಹ ಆ ರಥ ಸಪ್ತಮಿ ಅಂತಂದು ಕರೀತಾರೆ. ಆ ರಥವನ್ನು ಅಧಿರೋಹಿಸಿದಂತಹ ಆ ಸ್ವಾಮಿಯನ್ನು ಯಾವಾಗಲೂ ಕೂಡ ಇಷ್ಟಪಡತಕ್ಕಂತಹದ್ದು ಈ ಸಪ್ತಮಿ. ಸಪ್ತಲೋಕೈಕ ದೀಪಿಕೆ, 3 ಲೋಕಕ್ಕೆ 7 ಲೋಕಕ್ಕೂ ಕೂಡ ವಿಶೇಷವಾದ ದೀಪವನ್ನು ನೀಡತಕ್ಕಂಥವಳು. ವಿಶೇಷವಾಗಿ ಈ ಸಪ್ತಮಿ ಅನ್ನುವಂತಹದ್ದು ಸ್ತ್ರೀಲಿಂಗ. ಈ ಪ್ರಥಮ, ದ್ವಿತೀಯ, ತೃತೀಯ ಈ ಎಲ್ಲ ತಿಥಿಗಳ ನಾಮವನ್ನು ಸ್ತ್ರೀಲಿಂಗದಲ್ಲಿ ಹೇಳ್ತಾರೆ. ಹಾಗಾಗಿ ಸಪ್ತಮಿ ಅನ್ನುವಂತಹದ್ದು ತಿಥಿ. ಆದ್ದರಿಂದ ಅದನ್ನು ಸಂಬೋಧಿಸುತ್ತಾ ಸಪ್ತಲೋಕೈಕ ದೀಪಿಕೆ, 7 ಲೋಕಕ್ಕೂ ಕೂಡ ಮುಖ್ಯವಾದಂತಹ ದೀಪದಂತೆ ಇರತಕ್ಕಂತಹದ್ದು ಈ ಸಪ್ತಮಿ. ಸಪ್ತ ಜನ್ಮಾರ್ಜಿತಂ ಪಾಪಂ ಹರಸಪ್ತಮಿ ಸತ್ವರಂ. ಬೇಗನೆ 7 ಜನ್ಮದಲ್ಲಿ ನಾನು ಅರ್ಜಿಸಿದಂತಹ ಸಂಪಾದಿಸಿದಂತಹ ಪಾಪ ಏನಿದೆ ಅದನ್ನು ದೂರ ಮಾಡಿ ಅನುಗ್ರಹವನ್ನು ಮಾಡು, ಆ ಭಗವಂತನ ತತ್ವಜ್ಞಾನವನ್ನು ನೀಡು ಎಂಬುದಾಗಿ ಪ್ರಾರ್ಥಿಸ್ತಕ್ಕಂತಹದ್ದು. ಯನ್ಮಯಾತ್ರ ಕೃತಂ ಪಾಪಂ ಪೂರ್ವಂ ಸಪ್ತಸು ಜನ್ಮಸು ತತ್ಸರ್ವಂ ಶೋಕಮೋಹೌ ಚ ಮಾಕರೀ
ಹಂತು ಸಪ್ತಮಿ, ಮಕರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಈ ಸಪ್ತಮಿ ನನ್ನ ಎಲ್ಲ ಪಾಪಗಳನ್ನು, ಶೋಕಮೋಹಗಳನ್ನು ದೂರ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಮಾಮಿ ಸಪ್ತಮೀಂ ದೇವೀಂ ಸರ್ವಪಾಪ ಪ್ರಣಾಶಿನೀಂ ಸಪ್ತಾರ್ಕಪತ್ರ ಸ್ನಾನೇನ ಮಮ ಪಾಪಂ ವ್ಯಪೋಹತು. ಸಪ್ತಾರ್ಕ ಪತ್ರದ ಸ್ನಾನವನ್ನು ಮಾಡಿದರೂ ಕೂಡ ಎಲ್ಲ ಪಾಪಗಳು ದೂರವಾಗ್ತದೆ. ಅದನ್ನು ದೂರ ಮಾಡ್ತಕ್ಕಂತಹದ್ದು ಈ ಮಕರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಪ್ತಮಿ. ಅಂತಹ ದಿವ್ಯವಾದಂತಹ ದಿನದಂದು ಜಗದೊಡೆಯ ಲೋಕ ಕಲ್ಯಾಣಾರ್ಥವಾಗಿ 7 ವಾಹನಗಳನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾನೆ. ಇದಲ್ಲವೇ ನಮ್ಮೆಲ್ಲರ ಮೇಲಿರ್ತಕ್ಕಂತಹ ಸ್ವಾಮಿಯ ಕರುಣೆ, ಕರುಣಾಪೂರ್ಣ ಕರುಣಾಪಯೋನಿಧಿ ಎಂಬುದಾಗಿ ಆ ಸ್ವಾಮಿಯನ್ನು ವರ್ಣಿಸುತ್ತಾರೆ. ಅಂತಹ ಆ ಜಗದೊಡೆಯ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಲಿಕ್ಕಾಗಿ ವೈಕುಂಠವನ್ನು ತ್ಯಜಿಸಿ ಭೂಲೋಕಕ್ಕೆ ಬಂದಿದ್ದಾನೆ ಅಂತ ಹೇಳಿದರೆ, ಆ ಭೂಲೋಕದಲ್ಲಿಯೂ ಕೂಡ ಸದಾ ಭಕ್ತರಿಂದ ಸೇವೆಗಳನ್ನು ಪಡೆದುಕೊಳ್ತಾ, ಭಕ್ತ ಕೋಟಿಯನ್ನು ಉದ್ಧರಿಸುತ್ತಾ, ತಾನು ವಿರಾಜಿಸುತ್ತಾ ನಮ್ಮನ್ನು ಅನುಗ್ರಹಿಸ್ತಕ್ಕಂಥದ್ದು. ಛತ್ರ ಚಾಮರ ವ್ಯಜನ ಪರ್ಯಂಕಾದಿಗಳ ರೂಪದಲ್ಲಿ ಲಕ್ಷ್ಮೀದೇವಿ ಆ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾರವಾಗಿಯೂ ಕೂಡ, ಕೇಯೂರವಾಗಿಯೂ ಕೂಡ, ಆ ವಾಹನದ ವಿಶೇಷವಾಗಿಯೂ ಕೂಡ ಪಲ್ಲಕ್ಕಿ, ಅಲ್ಲಿ ಹಿಡಿದಂತಹ ಛತ್ರ, ಇದೆಲ್ಲವೂ ಕೂಡ ಆ ಲಕ್ಷ್ಮಿಯ ಸ್ವರೂಪವೇ. ಅಂತಹ ಆ ಲಕ್ಷ್ಮಿ ಆ ಭಗವಂತನನ್ನು ಯಾವಾಗಲೂ ಕೂಡ ಸೇವಿಸ್ತಾ ಇದ್ದರೆ, ಇವರಿಬ್ಬರ ಸೇವೆಯಲ್ಲಿ ನಿರತರಾದಂತಹವರು ಶೇಷದೇವರು. ಅಂತಹ ಆ ಶೇಷ ವಾಹನವನ್ನು ಅಧಿರೋಹಿಸಿ ಇಂದು ರಥ ಸಪ್ತಮಿ ದಿನದಂದು ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ ಜಗದೊಡೆಯ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ. ಅಂತಹ ಆ ವೆಂಕಟೇಶ್ವರನ ಪಾದ ಪದ್ಮಗಳನ್ನು ಆಶ್ರಯಿಸಲಿಕ್ಕಾಗಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ತಾನು ಮುಂದೆ ಎಂಬುದಾಗಿ ಆ ಸ್ವಾಮಿಯ ದರ್ಶನಾಕಾಂಕ್ಷಿಗಳಾಗಿ ಪ್ರಾತಃ ಕಾಲದಲ್ಲಿಯೇ ಬರ್ತಾರೆ. ಇದು ಈ ವಾಹನ ವಿಶೇಷವನ್ನು ವೀಕ್ಷಿಸಿ ಧನ್ಯರಾಗೋಣ. ಗಜರಾಜನ ಸೇವೆ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ ಮುನಿಜನ ಪ್ರಿಯ ಮುದ್ದು ಉಡುಪಿನ ರಂಗನಾದಯ ಪಾಂಗನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ದೇವಕೀ ಜಠರೋದಯ ಬುಧಿ ಚಂದ್ರನ ಗುಣ ಸಾಂದ್ರನ. ಗೋವ್ರಜಕ್ಕೆ ಘನ ಯಮುನೆಯ ದಾಟಿ ಬಂದನ ಅಲ್ಲಿ ನಿಂದನ. ಮಾವ ಕಳುಹಿದ ಮಾಯಾ ಶಟವಿಯ ಕೊಂದನಾಚಿದಾನಂದನ. ದೇವರಿಪು ದೈತೇಂದ್ರ ಶಕಟನ ಒದ್ದನ ಶ್ರುತಿ ಸಿದ್ಧನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಗೋಕುಲದ ಗೋಪಿಯರ ವಂಚಕ ಚೋರನ ಬಹುಧೀರನ. ಅನೇಕ ನಾರಿಯರ್ ವಸನವನು ಕದ್ದೊಯ್ದನ ತುರುಗಾಯ್ದನ. ನಾಕಿಯರಿಗರಿಧೇನು ವತ್ಸ ವಿಘಾತನ ವಿಖ್ಯಾತನ. ಕಾಕುಮತಿ ಕಾಳಿಂಗನ ಫಣ ತುಳಿದನ ಅವದೊಲಿದನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಶೈಲವನು ಅಹಿಶಯನ ಬೆರಳಲಿಯಾಂತನ ಬಲವಂತನ. ಸೋಳ ಸಾಸಿರ ಬಾಲೆಯರ ಕರ ಪಿಡಿದನ ಸುಧೆಗುಡಿದನ. ಬಾಲೆ ಭಾಮೆಯರೊಡನೆ ಜಲ ಕ್ರೀಡೆಗಿಳಿದನ ಅಲ್ಲಿ ನಲಿದನ. ಲೀಲೆಯಲಿ ಲಲನೆಯರಿ
ತುಷ್ಟನ ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಕ್ರೂರ ಬಕಕೇಶಿಗಳನ್ನೆಲ್ಲರ ಸೀಳ್ದನ ಸುರರಾಳ್ದನ. ಅಕ್ರೂರ ಕರೆಯಲು ಹರುಷದಿಂದಲಿ ಬಂದನ ಸುರವಂದ್ಯನ. ನಾರಿ ಕುಬುಜೆಗೆ ಭೂರಿ ಸಂತಸ ಇತ್ತನಾತಿ ಶಕ್ತನ. ವಾರಣವನು ಕೆಡಗಿದ ಪ್ರತಿಮಲ್ಲನ ಅತಿ ಚೆಲ್ವನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಸುಲಭದಿಂದಲಿ ಶಿವನ ಧನುವನು ಮುರಿದನ ನೆರೆ ಮರೆದನ. ಮಲೆತ ಮಲ್ಲರ ಕೆಡಹಿರಂಗದಿ ನಿಂತನ ಜಯವಂತನ. ಖಳಕುಲಾಗ್ರಣಿ ಕಂಸನೆಂಬನ ಹೊಡೆದನ ಹುಡಿಗೆಡೆದನ. ಬಲದಿ ತಾಯಿ ತಂದೆ ಬಂಧನ ಕಡಿದನ ಯಶ ಪಡೆದನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಭುವನ ಪಟ್ಟವನುಗ್ರಸೇನಗೆ ಕೊಟ್ಟನ ಅತಿ ಶ್ರೇಷ್ಠನ. ಯುವತಿಯರಿಗುದ್ಧವನ ಕಳುಹಿದ ಜಾಣನ ಸುಪ್ರವೀಣನ. ವಿವಿಧ ವಿದ್ಯಾ ಕಲೆಗಳೆಲ್ಲವನರಿತನ ಶುಭಚರಿತನ. ಜವನ ಶಿಕ್ಷಿಸಿ ದ್ವಿಜನ ಕಂದನ ತಂದನ ಆನಂದನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಕುಮತಿ ಖಳಮಾಗಧನ ಯುದ್ಧದಿ ಗೆದ್ದನ ಅನವದ್ಯನ. ದ್ಯುಮಣಿ ಸಮದ್ವಾರಕಿಯ ರಚಿಸಿದುದಾರನ ಗಂಭೀರನ. ಸುಮತಿ ಮುಚುಕುಂದನೊದ್ದಯವನನ ಸುಟ್ಟನಾತಿ ದಿಟ್ಟನ. ವಿಮಲ ಸುಚರಿತ್ರಾಷ್ಟ ಮಹಿಷಿಯರಾಳ್ದನ ನೆರೆ ಬಾಳ್ದನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಮೂರನರಕೆ ಮುಖ್ಯರನು ಚಕ್ರದಿ ತರಿದನ ಕರಿವರದನ. ಸುರತರು ವಸತಿಗಾಗಿ ತಂದ ಸಮರ್ಥನ ಜಗತ್ಕರ್ತನ. ದುರುಳ ಶಿಶುಪಾಲಾದಿ ದೈತ್ಯ ಸಂಹಾರನ ಬಹುಶೂರನ. ಕುರುಕುಲ ಕೆಲಯವಿತ್ತ ಪಾಂಡವ ಪ್ರಿಯನ ಕವಿಗೇಯನ. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ. ಇಳೆಯ ಸುಜನರ ಸಲಹುವ ಕಾಂತನ ಸಿರಿವಂತನ. ಪಂಥವುಳ್ಳ ಪ್ರಸನ್ನ ಹಯವದನನ ಮುನಿಮಾನ್ಯನ. ಸಂತತವೀ ಸಾರ ಕಥೆಯನು ಕೇಳ್ವರ ನೆರೆ ಬಾಳ್ವರ. ಕಂತುಪಿತ ಕಾರುಣ್ಯದಿಂದಲಿ ಪೊರೆವನು ಸುಖಕರವನು. ನೆನೆವೆನನು ದಿನ ನೀಲ ನೀರದ ವರ್ಣನ ಗುಣರನ್ನನ.
ಶೇಷದೇವ ವಾರುಣಿ ಪತಿಪಾಹಿ ಶೇಷದೇವ ತ್ರೈಘೋಷನ ಮುಖ ಪರಿಪೋಷಿಸು ಎಮ್ಮಭಿಲಾಷಯ ಸಲ್ಲಿಸಿ ಭಜಿಸುವೆ ಸರ್ವದಾ ಸುಜನಾಭೀಷ್ಟದ ತ್ರಿಜಗಧಾರಕ ಭುಜಗೋತ್ತಂಸ ಪುಣ್ಯಚರಿತ ಸುರಣ್ಯನೆ ಸುಶರಣ್ಯನೆ ಸುಬ್ರಹ್ಮಣ್ಯ ದೇವ ಕಾರುಣ್ಯಮೂರ್ತಿ ಅಸಿತವಸನ ಹಲಮುಸಲಾಯುಧಧರ ದ್ವಿಸಹಸ್ರೇಕ್ಷಣ ಸುಶರಣಪಾಲ ವಾರುಣಿ ಸುಮುಖ ಸುರೋರುಹ ದಿನಕರ ತೋರು ತವಾಂಘ್ರಿ ಮಹೋರಗ ರಾಜ ಪಾತಾಳ ಪುರುಹೂತ ಜಗನ್ನಾಥ ವಿಠಲನ ಪ್ರೀತಿ ವಿಷಯನೇ ಶೇಷದೇವ ವಾರುಣಿಪತಿ ಪಾಹಿ ಎಂಬುದಾಗಿ ಶೇಷದೇವರನ್ನ ವಾರುಣಿಪತಿಯನ್ನ ನಾವೆಲ್ಲರೂ ಕೂಡ ಈಗ ಶರಣು ಹೊಂದುತ್ತಾ ಇದ್ದೇವೆ. ಯಾಕಂದರೆ ಲೋಕಕ್ಕೆ ಗುರುಸ್ಥಾನದಲ್ಲಿ ಇರತಕ್ಕಂಥವರು ನಾಗರಾಜ ದೇವರು, ಅಂದರೆ ಶೇಷದೇವರು. 5 ಹೆಡೆಗಳಿಂದ ನಮ್ಮೆಲ್ಲರನ್ನು ಕೂಡ ಪಂಚವಿಧವಾಗಿರ್ತಕ್ಕಂತಹ ಕಷ್ಟಗಳಿಂದ ದೂರ ಮಾಡಿ ಭೌತಿಕವಾಗಿರ್ತಕ್ಕಂತಹ ಶರೀರವನ್ನು ಪಡೆದಂತಹ ನಾವೆಲ್ಲರೂ ಕೂಡ ಪಂಚ ಪ್ರಾಣಗಳನ್ನು ಧರಿಸಿ ಭಗವಂತನ ವಿಶೇಷವಾದಂತಹ ಜ್ಞಾನವನ್ನು ಪಡೆಯಬೇಕು ಅಂತಾದರೆ ಶೇಷದೇವರ ವಿಶೇಷ ಅನುಗ್ರಹ ಇರಲೇಬೇಕು. ಯಾಕೆ ಅಂತಂದರೆ ಆ ಶೇಷದೇವರು ಎಂತಹ ಕಾರ್ಯವನ್ನು ಮಾಡ್ತಾ ಇರ್ತಾರೆ, ಎಂತಹ ಕಾರ್ಯದಲ್ಲಿ ತೊಡಗಿರ್ತಾರೆ ಅನ್ನುವುದನ್ನು ತಿಳಿಸ್ತಾರೆ. ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ ವಿನೂತನ ಪರಮನುರಾಗದಲ್ಲಿ ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ ವಿನೂತನ ಪರಮನುರಾಗದಲ್ಲಿ ದ್ವಿಸಹಸ್ರ ಜಿಹ್ವೆಗಳಿಂದ ವರ್ಣಿಸುವ ಗಗನ ಪಾತಾಳ ವ್ಯಾಪ್ತನ ಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಿಪ ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳನವರತ ಮನಸ್ಸಿನಲ್ಲಿ ಅನವರತ ಯಾವಾಗಲೂ ಸತತವಾಗಿ ಗುರು ನಾಗರಾಜನ ಪದಕ್ಕೆ ನಮಿಸುವೆ. ಯಾಕೆ ಅಂತಂದರೆ ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ ವಿನೂತನ, ಯೋಗಿಗಳ ಹೃದಯಕ್ಕೆ ಸಿಗದೇ ಇರತಕ್ಕಂಥವನು, ನಿಗಮ ಆಗಮಗಳಿಂದ ಮಾತ್ರ ಯಾವಾಗಲೂ ಕೂಡ ಸ್ತುತ್ಯನಾದಂಥವನು, ಪ್ರತಿಪಾದ್ಯನಾದಂಥವನು, ಸಕಲ ವೇದ ಪ್ರತಿಪಾದ್ಯ ಅಕ್ಷರವಾಗಲಿ ಸ್ವರವಾಗಲಿ ಎಲ್ಲದರಲ್ಲಿಯೂ ಕೂಡ ಆ ಸ್ವಾಮಿಯ ಸರ್ವೋತ್ತಮತ್ವವೇ ವರ್ಣಿಸಲ್ಪಡ್ತದೆ. ಅಂತಹ ನಿಗಮಾಗಮೈಕ ವಿನೂತನಾದಂತಹವನನ್ನು, ಆ ಭಗವಂತನನ್ನು, ಶ್ರೀನಿವಾಸನನ್ನು ಪರಮನುರಾಗದಲ್ಲಿ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸೇವಾ ಭಾವನೆಯಿಂದ ದ್ವಿಸಹಸ್ರ ಜಿಹ್ವೆಗಳಿಂದ ವರ್ಣಿಸ್ತಾ ಇರ್ತಾರಂತೆ. ದ್ವಿಸಹಸ್ರ ಜಿಹ್ವೆಗಳು ಅಂತಂದಾಗ ಸಹಸ್ರ ಪಣ ಎಂಬುದಾಗಿ ಅವರಿಗೆ 1000 ಹೆಡೆಗಳಿದ್ದಾವೆ ಅಂತ. ಒಂದೊಂದು ಹೆಡೆಯಲ್ಲಿ 2 ನಾಲಿಗೆ, ಹಾಗಾಗಿ 2 ನಾಲಿಗೆ ಅಂದಾಗ 1000 ಹೆಡೆಗಳು ಅಂದಾಗ 2000 ನಾಲಿಗೆಗಳು ಅಂತ. ಆ 2000 ನಾಲಿಗೆಗಳಿಂದ ಒಂದೊಂದು ನಾಲಿಗೆಯಲ್ಲಿ ಒಂದೊಂದು ಗುಣದ ಗಾನ, ಹೀಗೆ ಅದ್ಭುತವಾದ ರೀತಿಯಲ್ಲಿ ಭಗವಂತನ ಗುಣಗಾನವನ್ನು ಮಾಡ್ತಕ್ಕಂಥವರು ಶೇಷದೇವರು. ಅಂತಹ ಆ ಶೇಷದೇವರು ಎಲ್ಲಿ ಮಾಡ್ತಾ ಇದ್ದಾರೆ? ಇದರ ಪ್ರಚಾರವನ್ನು ಭೂಲೋಕದಲ್ಲಿ ಮಾಡ್ತಾ ಇದ್ದಾರೆ, ಗಗನದಲ್ಲಿ ಮಾಡ್ತಾ ಇದ್ದಾರೆ, ಪಾತಾಳದಲ್ಲಿಯೂ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಗಗನ ಪಾತಾಳ ವ್ಯಾಪ್ತನಾಗಿರ್ತಕ್ಕಂಥವರು. ಅಂತಹ ಆ ಶೇಷದೇವರನ್ನು ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದಾರೆ ಆ ಭಗವಂತ. ಅಂತಹ ಯೋಗ ನಿದ್ರಾಸ್ಪದ ನೆನಪ ಗುರು ನಾಗರಾಜನ ಪದಕ್ಕೆ, ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದರ ಮುಖಾಂತರ ಆ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇಂದು ಸಣ್ಣ ಶೇಷ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇದ್ದಾನೆ. ಈ ಭಾಗ್ಯವನ್ನು ಕೂಡ ಶೇಷದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇಂತಹ ಆ ಶೇಷ ಅಧಿರೂಢನಾದಂತಹ ಆ ಸ್ವಾಮಿಯನ್ನು ವೀಕ್ಷಿಸುತ್ತಾ ಗುರು ನಾಗರಾಜನ ಪದಕ್ಕೆ ನಾವೆಲ್ಲರೂ ಕೂಡ ನಮಿಸೋಣ. ಯಾವಾಗಲೂ ಕೂಡ ಆ ಶೇಷದೇವರು ಸ್ವಾಮಿಯ ವಿಶೇಷ ಜ್ಞಾನವುಳ್ಳಂತಹವರು, ನಿತ್ಯ ಸೂರಿಗಳು ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾರೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಗರುಡ, ಅನಂತ, ವಿಶ್ವಕ್ಸೇನ ಅಂತ. ಅನಂತ ಅಂದಾಗ ಶೇಷದೇವರು ಅಂತ. ಸಕಲ ವಿಧವಾಗಿರ್ತಕ್ಕಂತಹ ಸ್ವಾಮಿಯ ಗುಣಗಳನ್ನು ತಿಳಿದು ಎಂದೂ ಕೂಡ ಅದರ ಬಗ್ಗೆ
ಅಜ್ಞಾನ ಅನ್ನುವಂತಹದ್ದು ಎಳ್ಳಷ್ಟು ಇಲ್ಲದೇ ಇರತಕ್ಕಂಥವರು ಇವರು. ಹಾಗಾಗಿ ಇವರನ್ನು ನಿತ್ಯ ಸೂರಿಗಳು ಅಂತ ಕರೀತಾರೆ. ಗರುಡ ದೇವರನ್ನಾಗಬಹುದು, ಶೇಷದೇವರನ್ನಾಗಬಹುದು. ಶೇಷ ಅಂದರೆ ಅನಂತ ಅಂತ, ವಿಶ್ವಕ್ಸೇನ ಅಂತ. ಹೀಗೆ ಈ ಮೂವರು ಕೂಡ ನಿತ್ಯ ಸೂರಿಗಳು ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾರೆ. ಯಾವಾಗಲೂ ಕೂಡ ಸೂರ ಉಳ್ಳಂಥವರು ಸೂರಿ ಅಂದರೆ, ಸೂರ ಅಂದರೆ ಜ್ಞಾನ. ಎಂತಹ ಜ್ಞಾನ? ತತ್ವಜ್ಞಾನ, ಭಗವದ್ವಿಷಯಕವಾದಂತಹ ಜ್ಞಾನ. ಅದರಲ್ಲಿ ಎಂದೂ ಕೂಡ ಅಜ್ಞಾನದ ಮಿಶ್ರಣ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಶುದ್ಧವಾದಂತಹ ಭಗವದ್ವಿಷಯಕವಾದಂತಹ ಜ್ಞಾನ ಉಳ್ಳಂಥವರು ನಿತ್ಯ ಸೂರಿಗಳು ಎಂಬುದಾಗಿ. ಅದರಲ್ಲಿ ಅನಂತ ದೇವರು, ಅನಂತ ಅಂದರೆ ಶೇಷದೇವರು. ಅಂತಹ ಆ ಶೇಷನನ್ನು ಅಧಿರೋಹಿಸಿ ಸ್ವಾಮಿ ಶ್ರೀನಿವಾಸ ನಮ್ಮೆಲ್ಲರಿಗೂ ಕೂಡ ಆ ಜ್ಞಾನದ ಒಂದು ಪ್ರಾಶಸ್ತ್ಯವನ್ನು ತಿಳಿಸ್ತಾ ಇದ್ದಾರೆ. ಜ್ಞಾನಾರ್ಜನೆ ಬಹಳ ಮುಖ್ಯ. ಜ್ಞಾನೇನೈವ ಪರಂಪದಂ, ನನ್ನ ಸ್ಥಾನವನ್ನು ಪಡೆಯಬೇಕು ಅಂತಾದರೆ ಮುಖ್ಯವಾಗಿ ನಿಮಗೆ ಸಾಧನ ರೂಪದಲ್ಲಿರುವಂತಹದ್ದು ತತ್ವಜ್ಞಾನ. ಅಂತಹ ತತ್ವಜ್ಞಾನವನ್ನು ನಾವು ಗುರುಗಳ ಮುಖಾಂತರ ಪಡೆದುಕೊಳ್ಳಬೇಕು. ಗುರುಗಳಿಲ್ಲದ ಹಾಗೆ ಏನನ್ನೂ ಕೂಡ ಪಡೆಯುವಂತಿಲ್ಲ. ಗುರುಗಳ ಮುಖಾಂತರ ಪಡೆದಂತಹ ವಿದ್ಯೆಯೇ ವಿದ್ಯೆ. ಆ ವಿದ್ಯೆಯೇ ನಮ್ಮ ಮುಕ್ತಿಗೆ ಕಾರಣೀಭೂತವಾದಂತಾಗ್ತದಂತೆ. ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ವಿಮುಕ್ತಿಗೆ ಕಾರಣೀಭೂತವಾಗ್ತದೋ ಅದನ್ನು ವಿದ್ಯೆ ಅಂತ ಹೇಳ್ತಾರೆ. ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತಕ್ಕಂತಹದ್ದು ವಿದ್ಯೆ ಅಲ್ಲ, ಅದು ಅವಿದ್ಯೆ ಅಂತ ಆಗ್ತದೆ. ಆದ್ದರಿಂದ ನಾವು ಬಂಧನ ಮುಕ್ತರಾಗಬೇಕು ಅಂತಾದರೆ, ಸಂಸಾರ ಬಂಧನದಿಂದ ಹೊರಬರಬೇಕು ಅಂತಾದರೆ ಸ್ವಾಮಿಯ ಪಾದ ಪದ್ಮಗಳನ್ನು ತಿಳಿದುಕೊಳ್ಳಬೇಕಾಗ್ತದೆ. ತಿಳಿದುಕೊಳ್ಳುವುದು ಅನ್ನುವುದೇನಿದೆ ಅದೇ ಒಂದು ವಿದ್ಯೆ. ಭಗವಂತನ ತತ್ವಜ್ಞಾನವನ್ನು ತಿಳಿದುಕೊಳ್ಳಬೇಕು, ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು. ಆ ಜ್ಞಾನದಿಂದ ಏನಾಗ್ತದೆ? ನಿರ್ಮಲವಾದಂತಹ ಭಕ್ತಿ ಅನ್ನುವಂತಹದ್ದು ಉಂಟಾಗ್ತದೆ. ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಮೋಕ್ಷಕ್ಕೆ ಸಾಧನ ಏನು? ಮೋಕ್ಷಕ್ಕೆ ಸಾಧನ ನಿರ್ಮಲವಾದಂತಹ ಭಕ್ತಿ. ಭಕ್ತಿಯಲ್ಲಿ ನೈರ್ಮಲ್ಯ ಹೇಗೆ ಸಿದ್ಧ ಆಗ್ತದೆ, ನಿರ್ಮಲತ್ವ ಹೇಗೆ ಉಂಟಾಗ್ತದೆ ಅಂತಂದರೆ ಜ್ಞಾನದ ಮುಖಾಂತರ. ಹಾಗಾಗಿ ಜ್ಞಾನ ಅಂತಂದರೆ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳುವಂಥದ್ದು. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥ. ಅದರಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಮುಕ್ತಿ, ನ ಚಾನ್ಯಥ, ಇನ್ನು ಯಾವ ಮಾರ್ಗವೂ ಕೂಡ ಇಲ್ಲ. ಹಾಗಾದರೆ ಆ ಭಕ್ತಿ ಹೇಗೆ ಉಂಟಾಗುವುದು? ಮಾಹಾತ್ಮ್ಯ ಜ್ಞಾನಪೂರ್ವಸ್ತು, ಮಹಿಮೆಯನ್ನು ತಿಳಿದುಕೊಳ್ಳುವುದರ ಮುಖಾಂತರ. ಸ್ವಾಮಿಯ ವಿಧ ವಿಧವಾಗಿರ್ತಕ್ಕಂತಹ ಸೃಷ್ಟಿ ಇದೆ. ಆ ಸೃಷ್ಟಿಯನ್ನು ಮಾಡಿದಂಥವನು ಈ ಸ್ವಾಮಿ. ಹೀಗೆ ಇವನ ಮಹಿಮೆ ಎಂಬುದಾಗಿ ನಾವು ಆ ಸ್ವಾಮಿಯ ಮಹಿಮೆಯನ್ನು ಪುರಾಣಗಳ ಮುಖಾಂತರ, ರಾಮಾಯಣ, ಮಹಾಭಾರತ, ಅಷ್ಟಾದಶ ಪುರಾಣ, ಉಪಪುರಾಣಗಳು, ಜ್ಞಾನಿಗಳು ಅವರು ಹೇಳುವಂತಹ ಉಪದೇಶ, ಇವುಗಳನ್ನೆಲ್ಲವನ್ನು ಕೂಡ ಕೇಳುವುದರ ಮುಖಾಂತರ ಮಹಿಮೆಯ ಜ್ಞಾನವನ್ನು ಪಡೆಯತಕ್ಕಂಥವರಾಗ್ತೇವೆ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ, ದೃಢವಾಗಿರಬೇಕಂತೆ ಪ್ರೀತಿ ಆ ಭಗವಂತನಲ್ಲಿ. ನಂತರ ಸರ್ವತೋಧಿಕ, ಉಳಿದಂತಹ ಎಲ್ಲ ಪರಿವಾರ ದೇವತೆಗಳಿದ್ದಾರೆ, ಬ್ರಹ್ಮಾದಿ ದೇವತೆಗಳು, ಅವರೆಲ್ಲರಿಗಿಂತಲೂ ಕೂಡ ಸರ್ವಶ್ರೇಷ್ಠನಾದಂತಹವನು ಜಗದೊಡೆಯ ಎಂಬುದಾಗಿ ಸರ್ವತೋಧಿಕತ್ವೇನ ಆ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕಂತೆ. ಹಾಗೆ ಮಾಡಿದಂತಹ ಸ್ನೇಹ ಏನಿದೆ ಅದನ್ನು ಭಕ್ತಿ ಅಂತ ಕರೀತಾರೆ ಅಂತ ಶಾಸ್ತ್ರಕಾರರು ನಮಗೆ ತಿಳಿಸ್ತಾ ಇದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರು ಜಗದ್ಗುರುಗಳು ಲೋಕಕ್ಕೆ ಅನೇಕ ವಿಧವಾದಂತಹ ಉಪದೇಶಗಳನ್ನು ತಮ್ಮ ಸರ್ವಮೂಲ ಗ್ರಂಥಗಳ ಮುಖಾಂತರ ಕೊಟ್ಟು ಮಹದುಪಕಾರವನ್ನು ಮಾಡಿ ಜಗದ್ಗುರುಗಳಾಗಿದ್ದಾರೆ. ಅಂತಹ ಆ ಆನಂದ ತೀರ್ಥ ವರದರಾದಂಥವನು ಸ್ವಾಮಿ. ಅವನನ್ನು ಸಪ್ತಮಿ ರಥಸಪ್ತಮಿ ಮಾಘ ಶುದ್ಧ ಸಪ್ತಮಿ ದಿನದಂದು ರಥ ದೊರೆತ ದಿನ, ಅದು ರಥಸಪ್ತಮಿ ಆಯಿತು ಎಂಬುದಾಗಿ ಅದ್ಭುತವಾದಂತಹ ಗೀತೆಯನ್ನು ನಾವು ಈಗ ಕೇಳಿದ್ದೇವೆ. ಆ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ತಿರುಮಲ ಕ್ಷೇತ್ರದಲ್ಲಿ ಒಂದೇ ದಿನ ರಥಸಪ್ತಮಿ ದಿನದಂದು 7 ವಾಹನಗಳನ್ನು ಅಧಿರೋಹಿಸಿ ಜಗದೊಡೆಯ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ, 4 ವೇದಗಳನ್ನು ಪ್ರತಿಬಿಂಬಿಸುವಂತಹ ತನ್ನ ರಾಜಬೀದಿಯಲ್ಲಿ ಭಕ್ತರಿಂದ ವಿಶೇಷವಾದ ಸೇವೆಯನ್ನು, ಬ್ರಹ್ಮೋತ್ಸವದಲ್ಲಾದರೆ ಬೆಳಿಗ್ಗೆ ಮತ್ತು ರಾತ್ರಿ 2 ಸಮಯ 2 ಕಾಲ 2 ವಾಹನ ಸೇವೆಯನ್ನು ಒಂದು ದಿನದಲ್ಲಿ ನೋಡಬಹುದು. ಆದರೆ ರಥಸಪ್ತಮಿ ದಿನದಂದು ಸಪ್ತ ಅನ್ನುವಂತಹ ಸಂಖ್ಯೆಗೆ ಬಹಳ ಪ್ರಾಶಸ್ತ್ಯ. ಸಪ್ತಮಿ ತಿಥಿ 7 ಕುದುರೆಗಳನ್ನು
ತನ್ನ ರಥದಲ್ಲಿ ಇರಿಸಿಕೊಂಡು ವಿಶೇಷವಾಗಿ ಲೋಕಯಾತ್ರೆಯನ್ನು ಸಂಚಾರವನ್ನು ಮಾಡ್ತಾ ಇರ್ತಾನೆ ಸೂರ್ಯನಾರಾಯಣ. ಆದ್ದರಿಂದ 7 ವಾಹನಗಳನ್ನು ಅಧಿರೋಹಿಸಿ ಒಂದೇ ಒಂದು ದಿನದಲ್ಲಿ ಆ ಬ್ರಹ್ಮೋತ್ಸವದ ವೈಭವ ಏನಿದೆ, ಯಾರು ಬಂದು ನೋಡಲಿಕ್ಕಾಗೋದಿಲ್ಲೋ ಅವರಿಗೆಲ್ಲರಿಗೂ ವಿಶೇಷವಾದ ಪುಣ್ಯಾರ್ಜನೆಯನ್ನು ಮಾಡಲಿಕ್ಕಾಗಿ ಅವಕಾಶವನ್ನು ಸ್ವಾಮಿಯೇ ಕರುಣೆಯಿಂದ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಸಣ್ಣ ಶೇಷವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನ ಅನುಗ್ರಹಿಸಲಿಕ್ಕಾಗಿ ಸ್ವಾಮಿ ತನ್ನ ರಾಜಬೀದಿಯಲ್ಲಿ ತಾನು ಬರ್ತಾ ಇರತಕ್ಕಂತಹದ್ದು. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ವಿಧ ವಿಧವಾದ ರೀತಿಯಲ್ಲಿ ತಮ್ಮ ಸೇವೆಯನ್ನು ಆ ಸ್ವಾಮಿಗೆ ಸಮರ್ಪಿಸ್ತಾ ಇದ್ದಾರೆ. ಮಹಿಳೆಯರು, ವೃದ್ಧರು, ಬಾಲಕರು, ಯಾವ ಭೇದ ಇಲ್ಲ, ವಯಸ್ಸಿನ ಭೇದ ಇಲ್ಲ, ಯಾವ ಭೇದ ಇಲ್ಲದ ಹಾಗೆ ಎಲ್ಲರೂ ಕೂಡ ಆ ಸ್ವಾಮಿಯ ಭಕ್ತರು ಅನ್ನತಕ್ಕಂತಹ ಛತ್ರದ ಒಳಗಡೆ ಆಶ್ರಯವನ್ನು ಪಡೆದಂಥವರೇ. ವೈವಸ್ವತ ಮನ್ವಂತರ ಮಾಘ ಶುದ್ಧ ಸಪ್ತಮಿ ದಿನ ಸೂರ್ಯ ರಥವನ್ನು ಏರಿ ಮಂದೇಹ ಎಂಬತಕ್ಕಂತಹ ದೈತ್ಯನನ್ನು ಕೊಂದಿರತಕ್ಕಂತಹದ್ದು. ಆ ದಿನವನ್ನು ರಥಸಪ್ತಮಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇದೇ ದಿನದಂದು ತ್ರಿಪುರಾಸುರನ ಸಾವಿಗಾಗಿ ರುದ್ರದೇವರಿಗೆ ವಿಶ್ವಕರ್ಮ ರಥವನ್ನು ಸಿದ್ಧಪಡಿಸಿಕೊಟ್ಟಿರ್ತಕ್ಕಂತಹದ್ದು. ಅಂತಹ ಅದ್ಭುತವಾದಂತಹ ದಿನ ಇಂದು ರಥಸಪ್ತಮಿ. ಸೂರ್ಯನ ರಥಕ್ಕೆ 1 ಚಕ್ರ, 7 ಕುದುರೆಗಳು, ಅರುಣನ ಸಾರಥ್ಯದಲ್ಲಿ ರಥಾರೂಢನಾಗಿರ್ತಾನೆ ಆ ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ನಾರಾಯಣ, ಸೂರ್ಯನಾರಾಯಣ. ಅಂತಹ ಆ ಸ್ವಾಮಿಯ ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇರತಕ್ಕಂತಹದ್ದು. ಯಶೋವರ್ಮ ಅನ್ನತಕ್ಕಂತಹ ರಾಜ, ಆ ರಾಜನಿಗೆ ಹುಟ್ಟಿದಂತಹ ಮಗ ಜನ್ಮದಿಂದಲೇ ರೋಗಿಷ್ಠನಾಗಿರ್ತಾನೆ. ಜ್ಯೋತಿಷ್ಕರನ್ನು ಕೇಳಿದಾಗ ಅವರು ತಿಳಿಸ್ತಾರೆ, ಸಂಚಿತ ಕರ್ಮದಿಂದ ಈ ರೀತಿಯಾದಂತಹ ಕಾಯಿಲೆ ಬಂದಿದೆ, ರಥಸಪ್ತಮಿ ವ್ರತಾಚರಣೆಯನ್ನು ಮಾಡಿ ಎಲ್ಲವೂ ಕೂಡ ಸರಿಯಾಗ್ತದೆ ಅಂತ ಹೇಳಿದಾಗ ಅದರಂತೆ ಸೂರ್ಯಾರಾಧನೆಯನ್ನು ಮಾಡ್ತಾ ಇದ್ದಾಗ ರಾಜನ ಮಗ ಆರೋಗ್ಯವಂತನಾದ, ಪ್ರತಿಭಾಶಾಲಿಯಾದ, ಸೂರ್ಯಾರಾಧನೆ ಮಾಡಿರ್ತಕ್ಕಂತಹದ್ದು ಈ ರಥಸಪ್ತಮಿ ವಿಶೇಷ ದಿನ. ಇದು ಸೂರ್ಯಾರಾಧನೆಗೆಂದೇ ಮೀಸಲಿಟ್ಟಿರ್ತಕ್ಕಂತಹ ದಿನವಾಗಿದೆ. ಪಾಂಡವರು ವನವಾಸದಲ್ಲಿದ್ದಾಗ ಕೃಷ್ಣನ ಆದೇಶದಂತೆ ಸೂರ್ಯನ ಆರಾಧನೆಯನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೆದುಕೊಳ್ತಾರೆ. ಸೂರ್ಯನ ಆರಾಧನೆ ಬಹಳ ಪ್ರಶಸ್ತವಾದಂತಹದ್ದು. ಇನ್ನು ರಾಮ ರಾವಣರ ಯುದ್ಧ ಸಂದರ್ಭದಲ್ಲಿ ಅಗಸ್ತ್ಯರಿಂದ ಆ ಆದಿತ್ಯ ಹೃದಯದ ಉಪದೇಶವನ್ನು ಪಡೆದು ಸೂರ್ಯಾರಾಧನೆಯನ್ನು ಶ್ರೀರಾಮಚಂದ್ರ ದೇವರು ಮಾಡಿರ್ತಕ್ಕಂತಹದ್ದು. ಸತ್ರಾಜಿತ ಸೂರ್ಯಾರಾಧನೆಯನ್ನು ಮಾಡಿ ಸ್ಯಮಂತಕ ಮಣಿಯನ್ನು ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಲೋಕದಲ್ಲಿ ಸಕಲ ಸಿದ್ಧಿಗೆ ಸುಲಭವಾದಂತಹ ಪ್ರತ್ಯಕ್ಷ ದೈವನ ಉಪಾಸನೆ ಅನ್ನತಕ್ಕಂತಹದ್ದೊಂದೇ ಸಾಧನ. ಯಾಕಂದರೆ ನಾವು ಉಳಿದಂತಹ ದೇವತೆಗಳನ್ನು ನಾವು ಮನಸ್ಸಿನಲ್ಲಿ ಊಹಿಸಬೇಕು, ಆದರೆ ಸೂರ್ಯ ಚಂದ್ರರು ಇವರಿಬ್ಬರು ಕೂಡ ಕಣ್ಣಿಗೆ ಕಾಣತಕ್ಕಂಥವರು. ಹಾಗಾಗಿ ಸೂರ್ಯ ಮಂಡಲದಲ್ಲಿ ನಾರಾಯಣ ವಿರಾಜಿಸ್ತಾ ಇದ್ದರೆ ಚಂದ್ರಮಂಡಲದಲ್ಲಿ ಧನ್ವಂತರಿ ವಿರಾಜಿಸ್ತಕ್ಕಂತಹದ್ದು. ಇವರಿಬ್ಬರನ್ನು ಕೂಡ ನೋಡುವ ಭಾಗ್ಯ ನಾವು ಪಡೆದುಕೊಂಡಿದ್ದೇವೆ. ಅಂತಹ ಆ ಸ್ವಾಮಿಯ ದಿವ್ಯವಾದಂತಹ ಉತ್ಸವ ನಡೀತಾ ಇದೆ. 1 ದಿನದ ವಿಶೇಷವಾಗಿರತಕ್ಕಂತಹ ಬ್ರಹ್ಮೋತ್ಸವ ಅಂತಲೇ ಇದಕ್ಕೆ ಹೆಸರು. ರಥಸಪ್ತಮಿ ಶ್ರೀನಿವಾಸ ದೇವರ ವಾಹನ ಸೇವೆಗಳನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಪ್ರಾತಃ ಕಾಲದಲ್ಲಿ ಸೂರ್ಯನಾರಾಯಣನ ಚಿಂತನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಈಗ ಶೇಷದೇವರ ಮೇಲೆ ಕುಳಿತಿರತಕ್ಕಂತಹ ಶೇಷಶಾಹಿಯ ಚಿಂತನೆಯನ್ನು ಮಾಡುವ ಭಾಗ್ಯ, ಅದಾದ ನಂತರ ಗರುಡಾದಿರೂಢನನ್ನು ಚಿಂತಿಸುವಂತಹ ಭಾಗ್ಯ. ಹೀಗೆ ಸ್ವಾಮಿಯ ವಿಧ ವಿಧವಾದ ಮಹಿಮೆಗಳನ್ನು ಕ್ಷಣ ಕ್ಷಣದಲ್ಲಿಯೂ ಕೂಡ ಆ ಸ್ವಾಮಿ ನಮಗೆ ಮನಸ್ಸಿಗೆ ಬರುವಂತೆ ಮಾಡ್ತಾ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಇಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಆಶ್ರಯಿಸಿದ್ದು ಅಂತಾದರೆ ಎಲ್ಲ ಗುಣಗಳಿಂದ ವಿಶಿಷ್ಟನಾದಂತಹ, ಎಲ್ಲವನ್ನು ಕೊಡಲಿಕ್ಕೆ ಸಮರ್ಥನಾದಂತಹವನನ್ನೇ ಆಶ್ರಯಿಸಬೇಕು. ಲೋಕದಲ್ಲಿರುವುದೆಲ್ಲವೂ ಕೂಡ ಆ ಭಗವಂತನದ್ದೇ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃತಃ ಕಸ್ಯ ಸಿದ್ಧನಮಿನ್. ಯಾರ್ಯಾರ ಹತ್ರ ಹೋಗಿ ಏನನ್ನೂ ಕೇಳಬಾರ್ದು. ಎಲ್ಲದಕ್ಕೂ ಕೂಡ ಅಧಿಪತಿಯಾದಂತಹ ಸ್ವಾಮಿಯನ್ನೇ ನಾವು ಆಶ್ರಯಿಸಬೇಕು. ಆದ್ದರಿಂದ ನಾವು ಮಾಡ್ತಾ ಇರುವಂತಹ ಕಾರ್ಯ ಏನಿದೆ ಈಗ, ಇದೆಲ್ಲವೂ ಕೂಡ ಪ್ರಶಸ್ತವಾದಂತಹ ಕಾರ್ಯವೇ. ನಾವು ಆಶ್ರಯಿಸ್ತಾ ಇರತಕ್ಕಂತಹದ್ದು ಕೂಡ
ಸಕಲ ಲೋಕಾಧಿಪತಿಯಾದಂತಹ ಆ ಸ್ವಾಮಿಯನ್ನೇ, ಶ್ರೀನಿವಾಸನನ್ನೇ. ಆದ್ದರಿಂದ ನಾವು ಎಲ್ಲ ಫಲವನ್ನು ಪಡೆಯತಕ್ಕಂಥವರಾಗ್ತೇವೆ. ತಾನು ಶಂಖ ಚಕ್ರಾದಿಗಳನ್ನು ಧರಿಸಿ 2 ಕೈಗಳಿಂದ ಲೋಕಕ್ಕೆ ಸಂದೇಶವನ್ನು ನೀಡ್ತಾ ಇರುವಂಥವನಾಗಿದ್ದಾನೆ. ನನ್ನ ಚಿಹ್ನೆಗಳನ್ನು ಧರಿಸಿ, ನನ್ನ ಪಾದ ಕಮಲಗಳನ್ನು ಆಶ್ರಯಿಸಿ, ನಿಮಗೆ ಸಂಸಾರ ಸಾಗರ ಅನ್ನತಕ್ಕಂತಹದ್ದು ಕೇವಲ ಟೊಂಕದ ತನಕ ಮಾತ್ರ ನೀರುಳ್ಳದ್ದಾಗ್ತದೆ. ಸುಲಭವಾಗಿ ನೀವು ಸಂಸಾರ ಸಾಗರದಿಂದ ಹೊರಬರ್ತೀರಾ ಎಂಬುದಾಗಿ ಸಂದೇಶವನ್ನು ತನ್ನ ಚತುರ್ಭುಜಗಳಿಂದ ಲೋಕಕ್ಕೆ ನೀಡುತ್ತಾ ನಮ್ಮನ್ನು ಅನುಗ್ರಹಿಸ್ತಾ ಇರುವ ಸ್ವಾಮಿಯ ಪಾದ ಪದ್ಮಗಳನ್ನು ಆಶ್ರಯಿಸಿ ಧನ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ನಾಕೌಕಃ ಪ್ರತ್ಯನೀಕಾರೇ ನಾರಾಯಣ ನಮೋಸ್ತುತೆ. ನಾಕೌಕಃ ಪ್ರತ್ಯನೀಕಾರೇ ನಾರಾಯಣ ನಮೋಸ್ತುತೆ. ನಾಗಪರ್ಯಂಕಶಯನ ನಾಗಪರ್ಯಂಕಶಯನ ನಾಥ ನಾಥ ನಮೋ ನಮಃ. ನಾಥ ನಾಥ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀನಿವಾಸನ ಕಂಡೆ. ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ. ಜ್ಞಾನಿ ಗುರು ಮಧ್ವಮುನಿ ಮಧ್ವಮುನಿ. ಜ್ಞಾನಿ ಗುರು ಮಧ್ವಮುನಿ ಮಾನಸ ಹಂಸನ ಕಂಡೆ. ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ. ಪದಕ ಕೇಯೂರ ಕಿರೀಟ ಕುಂಡಲ. ಹಾರ ಪದಕ ಕೇಯೂರ ಕಿರೀಟ ಕುಂಡಲ. ಮಾರನಯ್ಯ ಧರಿಸಿರುವ ಆಭರಣದ ಸೊಬಗನ ಕಂಡೆ. ಮಾರನಯ್ಯ ಧರಿಸಿರುವ ಆಭರಣದ ಸೊಬಗನ ಕಂಡೆ. ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ನಾಕೌಕಃ ಪ್ರತ್ಯನೀಕಾರೇ. ನಾಕ ಅಂತಂದರೆ ಸ್ವರ್ಗ. ಸ್ವರವ್ಯಯಂ ಸ್ವರ್ಗನಾಕತ್ರಿದಿವತ್ರಿದಶಾಲಯಾ. ಸುರಲೋಕೋದ್ಯೋದಿವೌ ದ್ವೇ ಸ್ತ್ರೀಯಾಂ ಕ್ಲೀಬೆ ತ್ರಿವಿಷ್ಟಪಂ. ಅಮರಕೋಶದಲ್ಲಿ ಈ ಶ್ಲೋಕ ಬರ್ತದೆ. ಎಲ್ಲ ಪರ್ಯಾಯ ಪದಗಳು ನಾಕ, ಸ್ವರ್ಗ, ನಾಕ, ತ್ರಿದಿವ, ತ್ರಿದಶಾಲಯ. ಇಂತಹ ಆ ನಾಕವನ್ನೇ ಓಕಸ್ ಅಂದರೆ
ಮನೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥವ್ರು ಯಾರು? ಸ್ವರ್ಗ ಲೋಕವನ್ನು ಮನೆಯನ್ನಾಗಿ ಉಳ್ಳಂಥವ್ರು ಯಾರು ಅಂದರೆ ದೇವತೆಗಳು. ಅಂತಹ ನಾಕೌಕರಿಗೆ ಪ್ರತ್ಯನೀಕರು ಅಂತಂದರೆ ಶತ್ರುಗಳು, ಅಂದರೆ ರಾಕ್ಷಸರು, ದೈತ್ಯರು. ಅಂತಹ ಆ ರಾಕ್ಷಸರಿಗೆ ಅರಿಯಾದಂಥವನು, ಶತ್ರು ಆದಂಥವನು ಅಂದರೆ ಭಗವಂತ ಶ್ರೀ ಶ್ರೀನಿವಾಸ. ದೇವತೆಗಳನ್ನು ಹಿಂಸಿಸ್ತಕ್ಕಂಥವ್ರು ಯಾರೇ ಇರಲಿ ಅವರಿಗೆ ವಿಶೇಷವಾಗಿ ದಂಡನೆಯನ್ನು ನೀಡ್ತಕ್ಕಂಥವನು. ನಾಕೌಕ ಪ್ರತ್ಯನೀಕರಿಗೆ ಇವನು ಅರಿಯಾದಂಥವನು. ಅಂತಹ ಆ ಸ್ವಾಮಿಯನ್ನು ಅರಿಯಾದಂತಹ ನಾರಾಯಣನನ್ನು, ಹೇ ನಾರಾಯಣ ನಿನಗೆ ನಮೋಸ್ತುತೆ, ಅನಂತ ಅನಂತ ನಮಸ್ಕಾರಗಳು. ನಾಗ ಪರ್ಯಂಕ ಶಯನ, ನೀನು ನಾಗ ಅನ್ನತಕ್ಕಂತಹ ಹಾಸಿಗೆಯನ್ನು ಅಂದರೆ ಶೇಷದೇವನನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡು ಯಾವಾಗಲೂ ಕೂಡ ಯೋಗ ನಿದ್ರೆಯನ್ನು ಮಾಡ್ತಾ ಇರತಕ್ಕಂಥವನು. ನಾಗ ಪರ್ಯಂಕ ಶಯನ ನಾಥ ನಾಥ ನಮೋ ನಮಃ, ಸಮಸ್ತ ಲೋಕಕ್ಕೆ ನಾಥನಾದಂಥವನು, ಯಜಮಾನನಾದಂಥವನು, ನಿನಗೆ ಅನಂತ ಅನಂತ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಜಗದೊಡೆಯನ ರಥಸಪ್ತಮಿ ದಿನದಂದು ನಡೀತಾ ಇರುವಂತಹ ವಾಹನ ಸೇವೆ, ಸಣ್ಣ ಶೇಷ ವಾಹನವನ್ನು ಅಧಿರೋಹಿಸಿದಂತಹ ಶೇಷಗಿರಿ ವಾಸನನ್ನು, ಶ್ರೀ ಶ್ರೀನಿವಾಸನನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇಂತಹ ಭಾಗ್ಯವನ್ನು ಸರ್ವದಾ ನೀಡುತ್ತಾ ನಮ್ಮನ್ನು ಉದ್ಧರಿಸು ಹೇ ಸ್ವಾಮಿ ಶ್ರೀ ಶ್ರೀನಿವಾಸ ಎಂಬುದಾಗಿ ಸ್ವಾಮಿಯ ಪಾದ ಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿ ಧನ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಶ್ರಿತಜನ ರಕ್ಷಕ ಪೋಷಿತ ಹೇ ಸ್ವಾಮಿ ಅನಾಥ ರಕ್ಷಕ ದೀನಬಂಧೋ ರಕ್ಷ ಮಾಂ ರಕ್ಷ ಪಾಹಿ ಮಾಂ ಪಾಹಿ ನಂದೇನದೋ ಸ್ವಾಮಿ. ನಿಂದೇ ಇದೆಲ್ಲವೂ ನಂದ ನಂದನ ಗೋವಿಂದ ಮುಕುಂದ, ಹಿಂದಿನ ಜನ್ಮವು ಹೇಗಾದರಾಗಲಿ ಮುಂದೆನ್ನ ಕಾಯೋ ಮುಕುಂದ ಶ್ರೀ ಹರೇ ಕೃಷ್ಣ ಎಂಬುದಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಆ ಸ್ವಾಮಿಗೆ ನಮ್ಮದಾದಂತಹದ್ದೇನಾದರೂ ಕೊಡಲಿಕ್ಕಿದೆ ಅಂದರೆ ಅದು ಕೇವಲ ನಮನಗಳನ್ನು ನಾವು ಕೊಟ್ಟು ಧನ್ಯರಾಗೋಣ. ಶ್ರೇಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಹರೇ ಶ್ರೀನಿವಾಸ. Govinda, Govinda, Govinda,
ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ